ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಿಮ್ಮ KCT ಎಕ್ಸಾಮ್ದು ರಿಸಲ್ಟ್ ಬರುವಂಥ ಟೈಮ್ ಆಗಿದೆ ಸ್ಟೂಡೆಂಟ್ಸ್. ಯಾಕಂದರೆ ನಿಮ್ಮದು ಎಕ್ಸಾಮ್ 2ದು ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮ್ಮದು ಈ ಒಂದು ವೀಕ್ ಒಳಗೇ ನಿಮ್ಮ KCT 2025ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥದ್ದಾಗಿದೆ. ಸೊ ರಿಸಲ್ಟ್ ಬಂದಾದಮೇಲೆ ಫಸ್ಟ್ ನೀವು ಏನು ಮಾಡಬೇಕಾಗಿರುವಂಥದ್ದು, ಸೊ ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಕಾಲೇಜಸ್ಸು, ನಮಗೆ ಚೆನ್ನಾಗಿರುವಂಥ ಕಾಲೇಜಸ್ ಸಿಗಬೇಕು. ಓಕೆ, ಸೊ ಇಂಜಿನಿಯರಿಂಗ್ಗೆ ಜಾಸ್ತಿ ಸ್ಟೂಡೆಂಟ್ಸು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಂಜಿನಿಯರಿಂಗ್ ಕಾಲೇಜಸ್ ಯಾವುದು ಟಾಪ್ ಬೆಸ್ಟ್ ಕಾಲೇಜಸ್ಗಳು ಯಾವೆಲ್ಲ ಇದ್ದಾವೆ ಅದು ಮೊದಲಿಗೆ ಗೊತ್ತಾಗಬೇಕಲ್ವಾ. ಸೊ ಯಾವುದನ್ನು ನಾವು ಚೂಸ್ ಮಾಡೋದಿದೆಯಲ್ಲ, ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಚೂಸ್ ಮಾಡಬೇಕು, ಅದು ನಮ್ಮ ಕರ್ನಾಟಕದಲ್ಲಿನೇ ಇದ್ದು ಅಂತಂದರೆ ಸೊ ಬಹಳಷ್ಟು ಡಿಫಿಕಲ್ಟೀಸ್ ಕೂಡ ಇದ್ದಾವೆ ಸ್ಟೂಡೆಂಟ್ಸ್. ಸೊ ಸುಮ್ಮನೆ ಯಾವುದೇ ಒಂದು ಕಾಲೇಜಸ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಕಾಲೇಜಸ್ ಸಿಗುತ್ತೆ. ಬಟ್ ಅದು ಬೆಸ್ಟ್ ಆಗಿರಬೇಕು, ಟಾಪ್ ಕಾಲೇಜಸ್ ಆಗಿರ್ಬೇಕಂತಂದರೆ ಮೊದಲಿಗೆ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಆ ಕಾಲೇಜಸ್ಸಲ್ಲಿ ಹೆಂಗಿದೆ, ಸೆಲೆಕ್ಷನ್ ಯಾವ ಥರ ಆಗ್ತದೆ, ಆಮೇಲೆ ಕಾಲೇಜಸಲ್ಲಿರುವಂಥ ಟೀಚರ್ಸು, ಲೆಕ್ಚರ್ಸ್ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಯಾವುದೇ ಒಂದು ಕಾಲೇಜಸ್ ಸೆಲೆಕ್ಟ್ ಮಾಡಿದ್ರೆ ಆಗಲ್ಲ. ಯಾಕಂದರೆ ಮೊದಲೆಲ್ಲ ಕಾಲೇಜಸ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಬಹಳ ಕಡಿಮೆ ಇದ್ದು, ಬಟ್ ಇವಾಗ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಾಗಿದ್ದಾವೆ. ಸೊ ಎಲ್ರಿಗೂ ನಿಮಗೆ ಸೀಟ್ ಸಿಗುತ್ತೆ. ಬಟ್ ಅದರಿಂದ ಮುಂದೆ ಸಿಕ್ಕಾದ್ಮೇಲೆ ಮುಂದೆ ಏನು ಮಾಡಬೇಕು ನಿಮ್ಗೆ ಗೊತ್ತಿಲ್ಲ. ಆಲ್ರೆಡಿ ಇವಾಗೇನು ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ, ಮೋರ್ ದ್ಯಾನ್ 63% ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅನ್ಎಂಪ್ಲಾಯ್ ಇದ್ದಾರೆ. ಸೊ ನಾವು ಸೆಟಲ್ ಆಗೋದು ನೋಡ್ತಾ ಇದ್ದೀವಿ. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಅಂದರೆ ಸೊ 63 ಅನ್ಎಂಪ್ಲಾಯ್ ಅಂತಂದರೆ 63% ಸ್ಟೂಡೆಂಟ್ಸಿಗೆ ಜಾಬ್ ಸಿಗ್ತಾ ಇಲ್ಲ. ಯಾಕಂದರೆ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಕ್ವಾಲಿಟಿ ಇರಬೇಕು, ಸೊ ಸ್ಕಿಲ್ ಇರಬೇಕು. ಸುಮ್ಮನೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ ನಡೆಯೋ ಹೋಗಿಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಲ್ ಓವರ್ ಇಂಡಿಯಾದ ಸಲುವಾಗಿ ನಾನು ಮಾತಾಡ್ತಾ ಹೋದರೆ ಆಲ್ ಓವರ್ ಇಂಡಿಯಾದಲ್ಲಿ ಶಾಕಿಂಗ್ ರಿಸಲ್ಟ್ ಇದೆ ಸ್ಟೂಡೆಂಟ್ಸ್. ಎವ್ರಿ ಇಯರ್ ಮೋರ್ ದ್ಯಾನ್ 15 lakh ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಕರೆಕ್ಟಾ? ಎವ್ರಿ ಇಯರು 15 lakh ಪ್ಲಸ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಓನ್ಲಿ 10% ಸ್ಟೂಡೆಂಟ್ಸಿಗೆ ಮಾತ್ರ ಪ್ರಾಪರಾಗಿ ಟೆಕ್ ಜಾಬ್ ಸಿಗುವಂಥದ್ದು ಸ್ಟೂಡೆಂಟ್ಸ್. ಸೊ ಟೆಕ್ ಜಾಬ್ ಸಿಗಬೇಕು, ಆಮೇಲೆ ಸೆಟಲ್ ಆಗಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಸೆಲೆಕ್ಟ್ ಮಾಡುವಂಥ ಕೋರ್ಸಸ್ಗಳು ಸ್ಟೂಡೆಂಟ್ಸ್. ಸೊ ಅಲ್ಲಿರುವಂಥ ಸಿಲೆಬಸ್ಸು ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ನೀವು KCT ರಿಸಲ್ಟ್ಸು ಕೆಲವೊಬ್ಬರಿಗೆ ಚೆನ್ನಾಗಿರೋದಿಲ್ಲ. ಸೊ ಅವ್ರಿಗೂ ಕೆಲವು ಸ್ಟೂಡೆಂಟ್ಸ್ಗೆ ಭಯ ಇರುತ್ತೆ, ನನಗೆ ಕಾಲೇಜ್ ಸಿಗುತ್ತಾ ಇಲ್ವಾ, ಸೊ ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಥರ ನಾವು ಸೆಲೆಕ್ಟ್ ಆಗಿ ಮುಂದೆ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದಿರುತ್ತೆ. ಓಕೆ, ನಿಮ್ಮದು KCT ರಿಸಲ್ಟು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ನಾನು ನಿಮಗೆ ಇವತ್ತೊಂದೊಂದು ಟೆಕ್ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ರಿಸರ್ಚ್ ಮಾಡಿದ ಪ್ರಕಾರ ಇದೊಂದು ಬೆಸ್ಟ್ ಟೆಕ್ ಸ್ಕೂಲ್ ಆಗಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದಕ್ಕೆ KCT ರಿಸಲ್ಟ್ ಬೇಕಾಗೋದಿಲ್ಲ. ಸೊ ನೀವು ವರಿ ಮಾಡೋದೇ ಬೇಕಾಗಿಲ್ಲ. ನೀವು ಇದರಲ್ಲಿ ಒಂದು ಸ್ಮಾಲ್ ಟೆಸ್ಟ್ ಇರುತ್ತೆ, ಅದನ್ನ ಟೆಸ್ಟ್ ಬರೆದ್ರೆ ಎಲಿಜಿಬಲ್ ಆಗಿ ಬಿಡ್ತೀರಾ. ಸೊ ಅದು ಯಾವುದು ಅದು ಮತ್ತು ಅದರದ್ದು ಇನ್ಫಾರ್ಮೇಷನ್ ಏನೋದನ್ನು ಇವಾಗ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಅದು ಯಾವುದಪ್ಪ ಅಂದರೆ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಈ ಒಂದು ಟೆಕ್ ಸ್ಕೂಲ್ ಆಗಿದೆ ಇದು. ಸೊ ಇದರಲ್ಲಿ 4 ಇಯರ್ಸ್ದು ಇಂಜಿನಿಯರಿಂಗ್ ಕೋರ್ಸಸ್ ಇರುತ್ತೆ. ಸೊ ಇದರದ್ದು ಆದಂಥ ಒಂದು ಸಪ್ರೇಟ್ ಕರಿಕ್ಯುಲಮ್ ಇರುತ್ತೆ. ಸಾಕಷ್ಟು ಅಪಾರ್ಚುನಿಟಿ ಇದರಲ್ಲಿ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಏನಿದೆ ಇದರಲ್ಲಿ, ಏನೇನಿದೆ ಅನ್ನೋದನ್ನು ಒಂದೊಂದಾಗಿ ನಾನು ನಿಮ್ಮ ಜೊತೆ ಇವಾಗ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಪ್ರೋಗ್ರಾಮ್ ಡೀಟೇಲ್ಸ್ ಏನಪ್ಪ ಅಂತಂದರೆ ಇಲ್ಲಿ 4 ಇಯರ್ಸ್ ಡ್ಯೂರೇಷನ್ ಇರುತ್ತೆ ಇದು. ಓಕೆ, ಸೊ ಅದರಲ್ಲಿ ಸ್ಪೆಷಲೈಸೇಷನ್ ಏನೇನಪ್ಪ ಅಂತಂದರೆ ಕಂಪ್ಯೂಟರ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಆಮೇಲೆ ಮಷೀನ್ ಲರ್ನಿಂಗ್. ಸೊ ಈ 3 ಕಾನ್ಸೆಪ್ಟ್ಗಳು ಡಿವಿಷನ್ಗಳಿರೋಂಥದ್ದು. ಸೊ BTech ಕನ್ಸಿಡರ್ ಆಗುವಂಥದ್ದು ಸ್ಟೂಡೆಂಟ್ಸ್ ಇದು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬೆಂಗಳೂರಲ್ಲೇ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಬೆಂಗಳೂರಲ್ಲಿ ಇದೆ. ಅದಾದಮೇಲೆ ಇವ್ರದ್ದೇ ಆದಂಥ ಒಂದು ಸಪ್ರೇಟ್ ಸಿಲೆಬಸ್ಸು ಇರುತ್ತೆ ಸ್ಟೂಡೆಂಟ್ಸ್. ಸೊ ಅದ್ರ ಪ್ರಕಾರನೇ ಕ್ಲಾಸಸ್ಗಳು ಕಂಡಕ್ಟ್ ಆಗುತ್ತೆ. ಸೊ ಬೆಸ್ಟ್ ಟೀಚರ್ಸ್ಗಳಲ್ಲಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಗುಡ್ ಎನ್ವೈರ್ನ್ಮೆಂಟ್ ಇದೆ. ಓಕೆ, ಫ್ಯಾಕಲ್ಟೀಸ್ನ ನೋಡ್ತಾ ಹೋದರೆ ಟೆಕ್ ಲೀಡರ್ಸು, CTOs ಆ್ಯಂಡ್ ಫೌಂಡರ್ಸ್ಗಳು ಇಲ್ಲಿ ನಿಮಗೆ ಕ್ಲಾಸಸ್ನ ಕಂಡಕ್ಟ್ ಮಾಡೋದ್ರಿಂದ ಸೊ ನಿಮಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಆಟೋಮೆಟಿಕ್ಕಾಗಿ ನೀವು ಪ್ರಾಪರಾಗಿ ಜಾಬ್ನ ಕಂಡಕ್ಟ್ ಮಾಡ್ಬೋದು, ಜಾಬ್ನ ತೊಗೊಳ್ಬೋದು. ಸ್ಕಿಲ್ಲೇ ಇರಲ್ಲ, ಸುಮ್ಮನೆ ಜಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ನಿಮಗೆ ವರ್ಕೌಟ್ ಆಗೋಲ್ಲ. ಆಮೇಲೆ ನಾವು ಸ್ಟಡಿ ಮಾಡುವಂಥ ಕರಿಕ್ಯುಲಮ್ ಏನೋ ನಮ್ದು ಇದೆಯಲ್ಲ ಸ್ಟೇಟ್ದು, ಅದರದ್ದು ಇಂಜಿನಿಯರಿಂಗಲ್ಲಿರುವಂಥ ಸಿಲೆಬಸ್ಸು ನಮಗೆ ಅಪ್ಲೈ ಆಗ್ತಾಯಿದೆ, ಯೂಸ್ಫುಲ್ ಆಗ್ತಾಯಿದ್ದಾನೆ, ಎಷ್ಟು ಪರ್ಸೆಂಟ್ ಯೂಸ್ಫುಲ್ ಆಗ್ತಾಯಿದೆ. ಯೂಸ್ಫುಲ್ ಆಗಲಿಲ್ಲ ಹಾಗೇನು ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಪ್ರಾಪರಾಗಿರುವಂಥ ಜಾಬ್ ಸಿಗಬೇಕಲ್ವ, ಟೆಕ್ ಜಾಬು. ಅದರ ಸಲುವಾಗಿ ಇದು ನಿಮಗೆ ಬೆಸ್ಟ್ ಅಪಾರ್ಚುನಿಟಿ ಕೊಡ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅಗೇನ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದರದ್ದು ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋದರೆ 18 ಸ್ಟೂಡೆಂಟ್ಸ್ ಸೆಕ್ಯೂರ್ಡ್ ಗ್ಲೋಬಲ್ ಇಂಟರ್ನ್ಶಿಪ್
ವಿತ್ ಸ್ಟೈಪಂಡ್ ಆಫ್ ಮೋರ್ ದ್ಯಾನ್ 2 lakh ಸ್ಟೂಡೆಂಟ್ಸು. ಓಕೆ, ಅದರಲ್ಲೇ 13 ಸ್ಟೂಡೆಂಟ್ಸ್ ಆರ್ ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಾ ಇರೋದು, ಉಳಿದಿರುವಂಥದ್ದು ಸೆಕೆಂಡ್ ಇಯರಲ್ಲಿ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಗೇನ್ ಇದ್ರ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಪುಲಾರೆ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಏನೇನಿದೆ, ಎಲಿಜಿಬಲ್ ಆಗಬೇಕಂದ್ರೆ ಯಾವ ಥರ ನಾವು ಈ ಸ್ಕೂಲ್ಗೆ ಟೆಕ್ ಸ್ಕೂಲ್ಗೆ ಜಾಯಿನ್ ಆಗಬೇಕು ಅಂತ ನೋಡ್ತಾ ಹೋದರೆ, ಇಲ್ಲಿ ಒಂದಿಷ್ಟು ಸಿಂಪಲ್ ರೂಲ್ ಇದೆ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ, ನಿಮ್ಮದು ಸೆಕೆಂಡ್ ಇಯರ್ ಜಸ್ಟ್ 60% ಆಗಿರಬೇಕು. ಓಕೆ, ಸೊ ಇಲ್ಲಿ ಇವರೊಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ 60% ಆಗಿದ್ದರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಒಂದು ಅಡ್ಮಿಷನ್ ಟೆಸ್ಟ್ ಇದೆ ಸ್ಟೂಡೆಂಟ್ಸ್, ನಿಮ್ಗೆ ಹೇಳಿದ್ನಲ್ಲ, ಟೆಸ್ಟ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಎವ್ರಿ ಸ್ಯಾಟರ್ಡೆ ಇಲ್ಲಿ ಟೆಸ್ಟ್ ಕಂಡಕ್ಟ್ ಆಗುವಂಥದ್ದು. ಸೊ ಈ ಟೆಸ್ಟ್ ಇಲ್ಲಿ ಏನಿರಲ್ಲ, ಅಷ್ಟೊಂದೇನು ಡಿಫಿಕಲ್ಟ್ ಇರಲ್ಲ. ಮ್ಯಾಥ್ಸು ಮತ್ತು ಲಾಜಿಕಲ್ ಒಂದು 45 ಮಿನಿಟ್ಸದ್ದು ಎಕ್ಸಾಮ್ ಇರುವಂಥದ್ದು. ಸೊ ಅದನ್ನು ನೀವು ಅಟೆಂಡ್ ಮಾಡಿದರೆ ಎಂಟ್ರೆನ್ಸ್ ಎಕ್ಸಾಮ್ ಥರ ಅದರಲ್ಲಿ ಮ್ಯಾಥ್ಸು ಮತ್ತು ಲಾಜಿಕಲ್ ಥಿಂಕಿಂಗ್ ಇಷ್ಟರ ಮೇಲೇ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಪ್ರೊಸೆಸ್ಗೆ ಮುಂದೆ ಕಂಟಿನ್ಯೂ ಆಗ್ಬೋದು. ಸೊ ಏನೇನಿದೆ ಅಡ್ಮಿಷನ್ ಪ್ರೊಸೆಸ್ ಅಂತ ನೋಡ್ತಾ ಹೋದರೆ, ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಫಸ್ಟಿಗೆ ನೀವು ಸೈನ್ ಇನ್ ಆಗಬೇಕು. ಮೊದಲಿಗೆ PST ವೆಬ್ಸೈಟಲ್ಲಿ ಹೋಗಿಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಫಿಲಪ್ ಮಾಡಿದ್ಮೇಲೆ ಇಲ್ಲಿ ಟೆಸ್ಟ್ನ ಬರೀಬೇಕಾಗತ್ತೆ. ಆ ಟೆಸ್ಟ್ನ ಅಪ್ಲೈ ಆದಮೇಲೆ, ಟೆಸ್ಟ್ ಕಂಪ್ಲೀಟ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ಸ್ಟೂಡೆಂಟ್ಸ್. ಇಂಟರ್ವ್ಯೂನ ಕ್ಲಿಯರ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಡ್ಮಿಷನ್ ಲೆಟರ್ಸ್ ಕೊಡ್ತಾರೆ, ಎನ್ರೋಲ್ಮೆಂಟ್ ಮಾಡ್ಕೊಳ್ಬೋದು ಸ್ಟೂಡೆಂಟ್ಸ್. ಸೊ ಇದಿಷ್ಟು ಕಂಪ್ಲೀಟ್ ಪ್ರೊಸೀಜರ್ ಇದೆ ಇದರಲ್ಲಿ ನೀವು ಜಾಯಿನ್ ಆಗಬೇಕಾಗಿತ್ತು ಅಂದರೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಇಲ್ಲಿ ನಿಮಗೆ ಫಸ್ಟ್ ಇಯರಿಂದನೇ ಎಲ್ಲ ಸ್ಕಿಲ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಇಂಟರ್ನ್ಶಿಪ್ ಫಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಭಾಳಷ್ಟು ಕ್ಲಾಸಸ್ಗಳು ಇಲ್ಲಿ ಲೈವ್ಲಿ ಆಗಿರುತ್ತೆ. ಸೊ ಇವನ್ ನೀವು ಕ್ಯಾಂಪಸ್ ಕೂಡ ನೋಡ್ಬೋದು. ಇದರಲ್ಲಿ ಕ್ಯಾಂಪಸ್ ಕೂಡ ಬಹಳ ಚೆನ್ನಾಗಿರುವಂಥ ಕ್ಯಾಂಪಸ್ ಇರುವಂಥದ್ದು. ಓಕೆ, ಸೊ ಇದು ಕ್ಲಾಸಸ್ ಆಗಿರ್ಬೋದು, ಕ್ಯಾಂಪಸ್ ಆಗಿರ್ಬೋದು, ಅಗೇನ್ ಕ್ಯಾಂಟೀನು, ಇವೆಲ್ಲನೂ ಪ್ರತಿಯೊಂದೂ ಒಂದು ಗುಡ್ ಮ್ಯಾನರ್ ಒಳಗಿರುವಂಥ ಪ್ರೊಫೆಷ್ನಲ್ ಇರುವಂಥ ಕಾಲೇಜಸ್ ಆಗಿದೆ ಇದು. ಓಕೆ, ಅದಾದಮೇಲೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಅಪ್ಪ ಅಂದರೆ, ಮೇನ್ ಇಂಪಾರ್ಟೆಂಟು ಸ್ಕಾಲರ್ಶಿಪ್ಪನ್ನು ನಾವು ಇಲ್ಲಿ ಕ್ಲೇಮ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ನ ಇಲ್ಲಿ ನೀವು ಕವರ್ ಮಾಡ್ಬೋದು. ಮೋರ್ ದೆನ್ 50 ಲ್ಯಾಕ್ವರೆಗೂ ಇಲ್ಲಿ ಸ್ಕಾಲರ್ಶಿಪ್ನ ತೊಗೊಳ್ಬೋದಾಗಿದೆ ಸ್ಟೂಡೆಂಟ್ಸ್ ಸ್ಪೆಷಲಿ. ಅದಾದಮೇಲೆ ಇಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡುವಾಗೆಲ್ಲ, ಪ್ಲೇಸ್ಮೆಂಟ್ ಬಹಳ ಬೆಸ್ಟ್ ಅಪಾರ್ಚುನಿಟಿ ಇಲ್ಲಿ ಒಂದು ಸಿಗುವಂಥದ್ದು ಸ್ಟೂಡೆಂಟ್ಸ್. ಸೊ ನೀವು ಆಲ್ರೆಡಿ ನೋಡ್ಬೋದು, ಪ್ಲೇಸ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. 22 ಕಂಪನೀಸ್ ಆಲ್ರೆಡಿ ಆಫರ್ ಟು ಇಂಟರ್ನ್ಶಿಪ್ ಇದೆ. IAS ಸ್ಟೂಡೆಂಟ್ಸ್ ಆಲ್ರೆಡಿ ಕ್ರ್ಯಾಕ್ ಮಾಡಿದ್ದಾರೆ. ಅಗೇನ್ 3 ಸ್ಟೂಡೆಂಟ್ಸ್ ಕೂಡ ಗೂಗಲ್ ಸಮ್ಮ ಕೋಡಿಂಗ್ನ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಅಗೇನ್ ಇಲ್ಲಿ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ಅಬೌಟಲ್ಲಿ ಹೋಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಫೌಂಡರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸಪೋರ್ಟ್ಸ್ ಮತ್ತು ಅಡ್ವೈಸರ್ದು ಇನ್ಫಾರ್ಮೇಷನ್ ಇಲ್ಲಿದೆ ನಿಮಗೆ. ಓಕೆ, ಸೊ ಇದು ಮೇನ್ ನಿಮಗೆ ಡಿಗ್ರಿ ಮತ್ತು ಸರ್ಟಿಫಿಕೇಟ್ ಆಗುವಂಥದ್ದು ಯಾವುದಪ್ಪ ಅಂದರೆ, ಮೇಧಾವಿ ಸ್ಕಿಲ್ ಯೂನಿವರ್ಸಿಟಿಯಿಂದ ನಿಮಗೆ ಇಲ್ಲಿ ಸರ್ಟಿಫಿಕೇಟ್. ಡಿಗ್ರಿ ನೀವು ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ಇಲ್ಲಿ 5000 ಕೋಡಿಂಗನ್ನ ನೀವು ಕಂಪ್ಲೀಟ್ ಮಾಡಿರಲೇಬೇಕು. ಆಗಲಿಲ್ಲ ಅಂದರೆ ನಿಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸೊ ಅಂದರೆ ನಿಮಗೆ ಅಷ್ಟೊಂದು ಪರ್ಫೆಕ್ಟ್ ಬಂದಾದಮೇಲೆ ನೀವು ಜಾಬ್ ಮಾಡಲಿಕ್ಕೆ ಆಪರ್ಚುನಿಟಿ ಸಿಗುವಂಥದ್ದು ಸ್ಟೂಡೆಂಟ್ಸ್. ಸೊ ನಿಮ್ಮ ಸ್ಕಿಲ್ ಮೇಲೇ ಇದು ಒಂದು ಡಿಪೆಂಡ್ ಆಗಿರುವಂಥದ್ದು. ಸೊ ಓವರಾಲ್ ನೋಡಿದರೆ ಇದು ಒಂದು ನಿಮಗೆ ಬೆಸ್ಟ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಅಗೇನ್ ಟೆಸ್ಟ್ನ ಕಂಪ್ಲೀಟ್ ಮಾಡಿ ವಿಚಾರ ಮಾಡಿ, ನಿಮಗೆ ಇದು ಪ್ಲಸ್ ಪಾಯಿಂಟ್ ಆಗ್ಬೋದು, ಇದು ನಿಮಗೆ ಹೆಲ್ಪ್ಫುಲ್ ಆಗಬಹುದು. ಓಕೆ, ಇಂಟ್ರೆಸ್ಟೆಡ್ ಇದ್ದವರು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸ್ಟೂಡೆಂಟ್ಸ್. ಸೊ ಏನಾದರೂ ಡೌಟ್ಸ್ ಇದ್ದರೆ PT ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಮತ್ತಷ್ಟು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ಟೂಡೆಂಟ್ಸ್. ಇದಾಗಿತ್ತು ಇವತ್ತಿನ ಕ್ಲಾಸು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.